ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವಿದ್ದೀವಿ ಎಕ್ಟಿಪುರ. ಇದು ಕಡೂರು ಹತ್ರ ಬರುತ್ತೆ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ಹತ್ರ. ಸೊ ಬನ್ನಿ, ಈ ದೇವಸ್ಥಾನನ ಸಹ ಕೊನೆಗೂ ಎಕ್ಸ್ಪ್ಲೋರ್ ಮಾಡೋ ಭಾಗ್ಯ ಸಿಕ್ಕಿದೆ ನನಗಿದೆ. ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಕೊನೆಗೂ ಸಿಕ್ಕಿದೆ. ಸೊ ಬನ್ನಿ ಹೋಗೋಣ ಒಳಗಡೆ. ಬಿಸಿಲಲ್ಲಿ ಹೆಂಗೆ ಗುರು ಕಾಲಿಡೋದು? ಸುಟ್ಟು ಏನು ಗುರು ಇದು? ಅಬ್ಬಾ ಆಯ್ತಾ ಇಲ್ಲ ಓಡು ಆಯ್ತಾ ಇಲ್ಲ. ಅಯ್ಯೋ ಕಾಲು ಸುಟ್ಟೋಯ್ತು ಗುರು. ನೀವಲ್ಲಿ ಏನು ನೋಡ್ತಾ ಇದ್ದೀರ ನೋಡಿ, ಅದು ಉದ್ಭವ ಆಗಿದ್ದ ಲಿಂಗ ಅಂತ ಹೇಳ್ತಾರೆ. ಇವಾಗ ಹೇಳ್ತಾರಲ್ಲ, ಅದು ಉದ್ಭವ ಆಗಿದ್ದೇ ಲಿಂಗ. ಅದು ಆ್ಯಕ್ಚುಲಿ ಅದು ಸ್ಟೋರಿ ಇಲ್ಲಿಂದ ಹೋಗ್ತಾ ನಿಧಾನ ಕೇಳ್ಕೊಂಡು ಹೋಗ್ತೀನಿ. ಅರ್ಥ ಆಗೋಕ್ಕೆ ತುಂಬ ಟೈಮ್ ಇದೆ. ಸೊ ನೋಡ್ತಾ ಇದ್ದೀರ ನೋಡಿ, ಆ ಜಾಗದಲ್ಲಿ ಏನಿದೆ, ಆ ಜಾಗದಲ್ಲಿ ಒಂದು ಗುತ್ತ ಇತ್ತು ಅಂತ ಜನ ಹೇಳ್ತಾರೆ. ಇದು ವೀರಭದ್ರೇಶ್ವರ ಸ್ವಾಮಿ. ಇದು ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನ. ಕಟ್ಟಿಸಿದವರು ವೀರಶೆಟ್ಟಿ ಗೌಡರು ಅಂತ ಹೇಳ್ತಾರೆ, ಗ್ರಂಥ ಅಂತ ಹೇಳ್ತಾರೆ. ಈ ಜಾಗನ ಇವರೇ ಕಟ್ಟಿಸಿದವರು. ಇದು ಹೊಯ್ಸಳರ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು, ಬಿಲ್ಡ್ ಆಗಿದ್ದು. ಈ ಜಾಗದ ಪಕ್ಕದಲ್ಲೇ ನೀರು ಉದ್ಭವ ಆಗುತ್ತೆ. ಇದು ಏನು ಕಾಣ್ತಿದೆ, ಇದಿಷ್ಟು ಇದಿದೆಯಲ್ಲ ಮಾರ್ಕ್, ಅದಷ್ಟು ಏನಿದೆ ಒಂದು ತೂತಾದಂಗಿದೆ. ಆ ಜಾಗದಲ್ಲಿ ಮೊದಲು ಹುತ್ತ ಇತ್ತು. ಮತ್ತು ಈಗ ಆ ಜಾಗದಲ್ಲಿ ಒಂದು ದೇವರು, ಬೆಳ್ಳಿ ದೇವ್ರನ್ನ ತಂದು ಕೂರಿಸ್ತಾರೆ. ಆ ಜಾಗದಲ್ಲಿ ಪ್ರತಿದಿನ ಪ್ರತಿ ವರ್ಷವೂ ನೀರು ಉದ್ಭವ ಆಗ್ತಾನೆ ಇರುತ್ತೆ. ಇದು ಫುಲ್ಲು ಬೆಳ್ಳಿಯಿಂದನೇ ಮಾಡಿಸಿರೋದು. ನೋಡ್ತಾ ಇದ್ದೀರಾ, ಇದು ಫುಲ್ ಬೆಳ್ಳಿಯಿಂದನೇ ಮಾಡಿಸಿರೋದು. ಈ ಜಾಗ ಹೊಯ್ಸಳರ ಕಾಲದಲ್ಲಿ ಬಿಲ್ಡ್ ಆಗಿತ್ತು ಅಂತ ಇತಿಹಾಸ. ಇದ್ರದ್ದು ಒಂದಷ್ಟು ಏನು ಪಿಲ್ಲರ್ಗಳೆಲ್ಲ ಏನಿದೆ, ಈ ಪಿಲ್ಲರ್ಗಳೆಲ್ಲ ಹಿಸ್ಟಾರಿಕಲ್ ಪಿಲ್ಲರ್ ಅಂತ ಸಹ ಹೇಳ್ತಾರೆ. ಆಗಿ ಈ ಥರ ಇರುತ್ತೆ ಅಲ್ಲ, ಈ ಥರ ಮಾಡ್ತಾರೆ. ಅಲ್ಲೇನಿದೆ ನೋಡಿ, ಆ ಥರ ಮಾಡ್ತಾರೆ. ಬಟ್ ಈಗ ಬರೀ ಉದ್ಭವ ಆಗಿತ್ತು. ಅದು ಲಿಂಗ ಅದೇ ಜಾಗದಲ್ಲಿ ಉದ್ಭವ ಆಗಿದೆ. ಅಲ್ಲಿ ಏನು ಲಿಂಗ ಏನು ಕಟ್ಟಿಸಿಲ್ಲ, ಅದೇ ಜಾಗದಲ್ಲಿ ಉದ್ಭವ ಆಗಿದೆ. ಒಂದು ಕಪ್ಪಿಲೆ ಅಂತ ಒಂದು ಹಸು ಇರುತ್ತೆ. ಆಗ ಆ ಹಸು ವೀರಶೆಟ್ಟಿ ಅವರಿಗೆ ತುಂಬ ಪ್ರೀತಿಯ ಹಸು. ಆ ಹಸು ಒಂದು ಕರುನ ಹಾಕತ್ತೆ. ಆ ಕರು ಏನು ಮಾಡುತ್ತೆ, ಆ ಕರು ಹಾಲು ಕೊಡ್ತಿರ್ಲಿಲ್ಲಂತೆ. ದಿನ ದೊಡ್ಡದು ಆಗ್ತಾ ಅದು ಹಾಲು ಕೊಡ್ತಾ ಇರಲಿಲ್ಲಂತೆ. ಎಷ್ಟೇ ಹಾಲು ಕರೆದ್ರೂ ಹಾಲು ಬರ್ತಾ ಇರಲಿಲ್ಲಂತೆ ಅದರ ಹಾಲು. ಆ ಹಾಲು ಎಲ್ಲಿ ಹೋಗ್ತಿತ್ತು ಅಂತ ಒಂದಿನ ವೀರಶೆಟ್ಟಿ ಗೌಡರು
ಅವರ ಹಸು ಏನು ನೋಡ್ಕೊತಾರೆ ಅವನಿಗೆ ಹೇಳ್ತಾರಂತೆ, ಈ ಹಾಲೆಲ್ಲ ಎಲ್ಲಿ ಹೋಗ್ತಿದ್ಯಾ ಅದನ್ನು ನೋಡ್ಕೊಂಬರ್ತೀಯಾ ಅಂತ ಹೇಳಿದಾಗ ಅವನು ಹೇಳ್ತಾರಂತೆ, ಆ ಹಸು ಹೋಗಿ ಈಗ ಅಲ್ಲೇನು ನೋಡ್ತಾ ಇದ್ದೀರಲ್ಲ ಆ ಹಿಂದೆಗಡೆ ಜಾಗ, ಆ ಜಾಗದಲ್ಲಿ ಮೊದಲೊಂದು ಹಾವಿನ ಸರ್ಪದ ಒಂದು ಹುತ್ತ ಇತ್ತು. ಅಲ್ಲೊಂದು ತುಂಬ ದೊಡ್ಡ ಸರ್ಪ ಇತ್ತು. ಎಲ್ಲ ಕಡೆ ನಾಯಿ ಇದೆ, ಎಲ್ಲ ದೇವ್ರ ಹತ್ರ ನೋಡಿ. ಇಲ್ಲೂ ಇದೆ ಹನುಮಂತ ಒಳಗಡೆ ಇರೋದು ಹನುಮಂತ. ಕಾಲು ಸುಡ್ತಾ ಇದೆ ಗುರು, ಸಖತ್ ಬಿಸಿ ಇದೆ ಕಾಲು, ಹೆವಿ ಸುಡ್ತಾ ಇದೆ. ಈಗ ದಾಸೋಹ ಮುಗಿಸ್ಕೊಂಡು ನೆಕ್ಸ್ಟು ಏನು ನೋಡೋಕ್ಕೆ ಹೋಗೋದು, ನೆಕ್ಸ್ಟು ಬೇರೆ ಬೇರೆ ಜಾಗ ಇದ್ದಾವೆ. ಇದು ಜಾತ್ರೆ ಏಪ್ರಿಲ್ ಮಂತಲ್ಲಿ, ಅಂದರೆ ಲಾಸ್ಟ್ ಮಂತಲ್ಲಿ ಮಹೋತ್ಸವ ಅಂತ ನಡೆಯುತ್ತೆ, ತೇರೆಲ್ಲ ಇರುತ್ತೆ. ಈ ಮಂತಲ್ಲಿ ಸಹ ಈ ಮಂತಲ್ಲೂ ಜಾತ್ರೆ ಇರುತ್ತೆ. ಇಲ್ಲಿ ತುಂಬ ಸಖತ್ತಾಗಿರೋ ಕಲ್ಲಿದೆ ನೋಡಿ. ಶಿವನ ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ ಅಂತಲೇ ಬರ್ತಾರೆ. ಸಾವಿರಾರು ಜನ ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ. ಇಲ್ಲಿ ಪ್ರತಿದಿನ ದಾಸೋಹ ಇರುತ್ತೆ, ಯಾವತ್ತೂ ಮಿಸ್ ಆಗೋಲ್ಲ. ಪ್ರತಿದಿನ ದಾಸೋಹ ಇರುತ್ತೆ. ನೀವು ಯಾವ ಟೈಮಲ್ಲಿ ಬಂದು ಊಟ ಕೊಡ್ತಾರೆ. ಬಟ್ ಮಾರ್ನಿಂಗ್ 10 ಈವ್ನಿಂಗ್ 3:30 ತನಕ ಇರುತ್ತೆ. 3:30 ಅಷ್ಟೊಂದು ಡ್ಯೂಟಿ ಮುಗಿಯುತ್ತೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಉಳಿದಿತ್ತು ಅಂದರೆ ಯಾವುದು ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ಉಳಿದಿತ್ತು ಅಂದರೆ ನಾಯಿಗೋ ಮಜ್ಜಿಗೆ ಸಾಂಬಾರು ಅನ್ನ ಚೆನ್ನಾಗಿತ್ತು. ನೀವು ಬಂದರೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಅಲ್ಲಿ ಊಟ ಯಾವುದಕ್ಕೂ ಇಷ್ಟೇ ತಿನ್ನಿ ಅಂತ ಹೇಳಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬಡಿಸ್ಕೊಂಡು ತಿನ್ಬೋದು ನೀವೇ. ಒಳ್ಳೆ ಬಫೆ ಸಿಸ್ಟಮ್ ಥರ ಅವ್ರು 3:30 ಡ್ಯೂಟಿ ಮುಗಿಯುತ್ತೆ ಅವ್ರದ್ದು ಊಟ ಬಡಿಸೋದು. ಅಲ್ಲಿಗೆ ಅವರು ಅದನ್ನು ಅಲ್ಲೇ ಇಟ್ಟೇ ಹೋಗಿರ್ತಾರೆ. ನೀವು ಬಂದು ಅದನ್ನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ಸೊ ಬನ್ನಿ ಮುಂದೆ ಹೋಗ್ತಾ ಇರೋಣ. ಒಳಗಡೆ ಏನೋ ಇದೆ. ದೇವರಣ್ಣಗೂ ನಿಜ ಕಾಲು ಸುಟ್ಟು ಹೋಗ್ತೈತೆ. ಎಲ್ಲಿ ನಿಲ್ಲದಂತನೂ ಗೊತ್ತಾಗ್ತಾ ಇಲ್ಲ. ಬರೀ ಕಲ್ಲೇ ಇದೆಯಾ, ಕಲ್ಲ ಮೇಲೆ ನಿಲ್ಲಕ್ಕೂ ಆಯ್ತಾ ಇಲ್ಲ. ಅಯ್ಯೋ ಬಾಬಾ ಹೋಯ್ತು ಕಾಲು ಹೋಯ್ತು. ಯಪ್ಪ ಚುಚ್ಚಿತು ಏನೋ. ಅಯ್ಯೋ ಕಾಲು ಚುಚ್ಚಿತು. ಮ್ಯೂಸಿಕ್ ಏನೋ. ಅಯ್ಯಪ್ಪ ಹಿಂಗ ಬಿಸಿಲು ಹಿಂಗೆ ಬಂದರೆ ಬಿಸಿಲಿಗೆ ಹೆಂಗೆ ಗುರು ಹೋಗೋದು ಆಚೆ. ಎಷ್ಟು ಗೊತ್ತಾ ಟೈಮ್ ಗುರು? ಈಗ 3:30 ಸಂಜೆಗೆ 12 ಗಂಟೆಗೆ ಹೆವಿ ಬಿಸಿಲು. 3:30ಗೂ ಅದೇ ಬಿಸಿಲು ಕಡಿಮೆ ಇದೆ, ನೆಲ ಸುಡ್ತಾ ಇದೆ. ಈಗ ನಾವು ನೆಲಕ್ಕೆ ಬೈಯೋದ ಬಿಸಿಲಿಗೆ ಬೈಯೋದ ಗೊತ್ತಾಗ್ತಾ ಇಲ್ಲ. ಬನ್ನಿ ಮುಂದೆ ಹೋಗೋಣ. ಒಂದು ಚೆನ್ನಾಗಿದೆ ಗುರು ಒಟ್ಟಿನಲ್ಲಿ, ವಿಶಾಲವಾಗಿ. ಕಪಿಲೆ ಅಂತ ಹೆಸರು ಅದರದ್ದು. ಸೊ ಅಲ್ಲೊಂದು ಬಸವಣ್ಣ ಇದೆ, ಅಲ್ಲಿ ಒಂದು ದೊಡ್ಡದಾಗಿ ಒಂದು ಗರುಡ ಗಂಬ ಕಾಣ್ತಿದೆ, ಅಲ್ಲೊಂದು ಬಸವಣ್ಣ ಇದೆ. ಎಲ್ಲೋ ವೇದಾವತಿ ಇದೆ, ವೇದಾವತಿ ನದಿ ತೋರಿಸಿದ್ರು ಎಲ್ಲಿ. ಸೊ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ನೀವು ಬಂದರೆ ವಿಸಿಟ್ ಮಾಡಲೇಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಸಿದ್ದು ಅಂದರೆ ಹಿಸ್ಟಾರಿಕಲ್ ಸ್ಟೋನ್ಸ್ ಇರಲೇಬೇಕು. ಐ ಕರಿಯ ಒಂದು ದೊಡ್ಡ ಶಿವನ ಮೂರ್ತಿ ನೋಡಕ್ಕೆ ಹೋಗ್ತಾ ಇದ್ವಿ. ಬನ್ನಿ, ಶಿವನ ಮೂರ್ತಿ ನೋಡ್ತಾ ಬೆರ್ಗಾಗೋಗ್ಬಿಡ್ತೀರಾ. ಹೆಂಗೆ ಬೆರ್ಗಾಗ್ತೀರೋ ಗೊತ್ತಿಲ್ಲ.
ಮೈ ಗಾಡ್, ये बड़ी अच्छी बात कही आप. ಚೂರು ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಗಲೀಜಿದೆ. ಅಷ್ಟು ಚೆನ್ನಾಗಿರೋ ಶಿವನ ಮೂರ್ತಿ ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟು ಇಷ್ಟು ಗಲೀಜಾಗಿ ಮಾಡಿದ್ರೆ ಏನು ಕತೆ? ಬನ್ನಿ ಶಿವನ ಮೂರ್ತಿ ತೋರಿಸ್ತೀವಿ ನೋಡಿ. ಈ ದೇವಸ್ಥಾನದ ಹೆಸರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಈ ದೇವಸ್ಥಾನದ ಹೆಸರು ನೋಡಿದ್ರೆ ಏನು ಸಖತ್ತಾಗಿದೆ, ಸೂಪರಾಗಿ ಕಾಣ್ತಿದೆ. ಶಿವಲಿಂಗ ಇದು ಶಿವನ ಮೂರ್ತಿ ಕೆತ್ತನೆ ಸೂಪರಾಗಿದೆ. ಅಲ್ಲಿ ಶಿವ, ಇಲ್ಲಿ ಗಣೇಶ ನೋಡಿ, ಗಣೇಶ ಇಲ್ಲಿ ಇದೇ ಗಣೇಶ. ಪ್ರತಿ ವರ್ಷ ಬರೋದು, ಮೋದಕ ತಿನ್ನೋದು, ಅವ್ರ ಊರಿಗೆ ವಾಪಸ್ ಹೋಗೋದು, ಮೋದಕ ತಿನ್ನೋದು, ಅವ್ರ ಊರಿಗೆ ವಾಪಸ್ ಹೋಗೋದು, ಮೋದಕ ತಿನ್ನೋದು, ಅವ್ರ ಊರಿಗೆ ವಾಪಸ್ ಹೋಗೋದು ಅಲ್ವಾ. ಇಲ್ಲಿ ಇದನ್ನು ಬಸವಣ್ಣ ಅಂತ ಕರೆಯೋದ, ಕಪಿಲೆ ಅಂತ ಕರೆಯೋದ? ನೀವು ಕಮೆಂಟ್ ಮಾಡಿಬಿಡಿ, ಓಕೆನಾ? ನೋಡಿ, ಬೇಡ ಬಿಡಿ, ಬಸವಣ್ಣ ಅಂತ ಕರೆಯೋಣ. ಇದು ಬಸವಣ್ಣ. ಇಲ್ಲಿ 2 ಬಸವಣ್ಣ ಇದೆ, ಇಲ್ಲೊಂದು ಬಸವಣ್ಣ. ವೇದಾವತಿ ನದಿ ನೋಡೋಕೆ ಹೋಗೋಣ. ನದಿ ಏನಾಗಿದೆಯೋ ಗೊತ್ತಿಲ್ಲ. ಈ ಬರಗಾಲಕ್ಕೆ ನದಿನೂ ಇರಲ್ಲ, ಏನೂ ಇರಲ್ಲ ಅನ್ಕೋತಿ. ಇಲ್ಲಿ ಚೆನ್ನಾಗಿ 2 ಕಟ್ಟೆ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇದರೊಳಗಡೆ ಹಸು ಇರುತ್ತಂತೆ, ಹಸುನೇ ಇಲ್ಲ ಈಗ. ಯಪ್ಪ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಇದು ನೋಡಿ, ಗಂಗಮ್ಮ ಅಂತ ಹೆಸರು, ಅಮ್ಮನವರು. ಒಳಗಡೆ 1 2 3 4 5 6 ಆವಿದೆ, 2 ಬಸವಣ್ಣ ಇದೆ. ಅಲ್ಲಿ ನೋಡಿ, ಗಂಗಮ್ಮನವರು, ನೀರು, ಅದಕ್ಕೆ ನೀರಂಗೆ ಗಂಗಮ್ಮನವರು ಅಂತ. ಗಂಗಾ ನೀರು ನಡೀರಿ, ವೇದಾವತಿ ನದಿ ಒಳಗಡೆ ಹೋಗ್ತಾ ಇದ್ದೀವಿ. ನದಿ ಒಳಗಡೆ ಹೋಗ್ತಲ್ಲ, ನದಿ ಹತ್ರ ಹೋಗ್ತಾ ಇದ್ದೀವಿ. ಶೇಟ್ ಸಖತ್ ಗಲಿ. ಓ, ನೀರಿದೆ. ನಮ್ಮ ಮೀನಿದೆಯಂತೆ. ಏನು ಮೀನೈತೆ ನೋಡೋಣ. ಮೀನು 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 ಹೆವಿ ಸಖತ್ತಾಗಿದೆ ಗುರು. ಬಟ್ಟೆ ಎಕ್ಸ್ಟ್ರಾ ತಂದಿದ್ದೆ, ನೆಗೆದು ಬಿಡಿವೆ ನೀರಿಗೆ. ನೆಗೆಯಕ್ಕಾಗಲ್ಲ ಬಿಡಿ, ಆಳ ಇದೆಯಂತೆ. ವೇದಾವತಿ ನದಿ, ವೆಲ್ಕಮ್ ಟು ವೇದಾವತಿ ನದಿ. ಇದೇ ವೇದಾವತಿ ನದಿ. ನೀವೇ ನೋಡ್ತಾ ಇದ್ದೀರ, ತುಂಬ ಕೊಳಕು. ಏನದು, ಪ್ರಾಣಿ ಚರ್ಮನ ಗುರು? ಏನು ಗುರು ಅದು, ಪ್ರಾಣಿ ಚರ್ಮ ಕಂಡಂಗೆ ಕಾಣ್ತು. ಸರಿ ಬಿಟ್ಟಾಕಿ, ನಮಗೇನು ಅದೆಲ್ಲ. ವೇದಾವತಿ ನದಿ ನೋಡಿಕೊಂಡು ನಾವು ಎಂಜಾಯ್ ಮಾಡೋಣ ಸಾಕು. ನೋಡಿಲಿ, ಬಟ್ಟೆ ಎಲ್ಲ ಇಲ್ಲೇ ಎಷ್ಟೋಗಿರ್ತಾರೆ. ಚೆನ್ನಾಗಿರೋ ನದಿ ಹಿಂಗೆ ಮಾಡಿದ್ರೆ ಹೆಂಗೆ? ಇಷ್ಟೊಂದು ನೀರೈತೆ, ಅದಕ್ಕೆ ಈ ಊರಲ್ಲಿ ನೀರಿನ ಬರಗಾಲ ಇಲ್ಲ ಅನ್ಸುತ್ತೆ. ಸೊ ಗಂಗಮ್ಮನ ಇದೇ ನೀರಲ್ಲಿ ಉದ್ಭವ ಆಗೋದು. ಆ ಶಿವನ ಮೂರ್ತಿ ಹತ್ರ ಇದೇ ನೀರು ಉದ್ಭವ ಆಗೋದು. ಇಲ್ಲೇನು ಅಷ್ಟೊಂದು ನೋಡೋಕ್ಕಿಲ್ಲ, ವೇದಾವತಿ ನದಿ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಬ್ಯಾಗ್ ಎತ್ಕೊಬಂದು ಕಾಟ
ಶಕ್ತಿ ಇರುತ್ತಾ? ಹೆವಿ ಸುಡ್ತಾ ಇದೆ. ಏನು ಸ್ಮೆಲ್ ಇದು? ಪ್ರಾಣಿ ಸತ್ತೋಗಿರೋ ಸ್ಮೆಲ್ಲು. ದೇವ್ರ ನೆನ್ಸ್ಕೊಂಡು ಹೋಗ್ತಾ ಇದ್ರೆ ಯಾವ ಪ್ರಾಣಿ ಸ್ಮೆಲ್ಲಲ್ಲ, ಅಲ್ಲಿ ಏನಾಗಿರೋ ಗೊತ್ತಾಗಲ್ಲ. ಜೈ ಶ್ರೀರಾಮ್, ಓಂ ನಮಃ ಶಿವಾಯ ಅನ್ಕೊಂಡು ಹೋಗ್ತಾ ಇದೆ. ಏನು ಬಾಗ್ಲ ಕಾಲದಲ್ಲಿ ಕಟ್ಸಿದಂತಹ ಬಾಗ್ಲು ನೋಡಿ, ದೊಡ್ಡದು ಒಂದು ಚಿಕ್ಕದು. ಯಾರೋ ಮೀನು ಹಿಡಿಯೋದು. ಈ ಕಲಿಕಾಂಬ ಅಮ್ಮನವರು ಎಷ್ಟೋ ನಾಗದೇವತೆಗಳಿದ್ದಾರೆ. ಚೌಡೇಶ್ವರಿ ದೇವಸ್ಥಾನದೊಳಗಡೆ ಇದು ಈ ಏಪ್ರಿಲ್ ಮಂತಲ್ಲಿ ಚಂಪಾ ಅಂತ ಒಂದು ಮಾಡ್ತಾರೆ. ಅದು ಕೆಂಡ ಅಂತ ತೋರಿಸಿ ಎಲ್ಲ ಹೆಣ್ಮಕ್ಳು ಕೆಂಡ ತಿಂದು ಆಮೇಲೆ ಊಟ ಮಾಡೋದು. ಇದನ್ನು ಚಂಪಾ ಅಂತ ಕರೀತಾರೆ. ಅದು ಈ ಏಪ್ರಿಲ್ ಮಂತಲ್ಲೇ ನಡೆಯುತ್ತೆ. ಚೌಡೇಶ್ವರಿ ದೇವಸ್ಥಾನ ತೋರಿಸ್ಕೊಂಡು ಈಗ ನೆಕ್ಸ್ಟ್ ಮನೆ ಕಡೆಗೆ ಹೋಗೋದು ಅಷ್ಟೇ. ಸೊ ಈ ಜಾಗ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಸ್ ಹತ್ಕೊಂಡು ಹೋಗ್ತಾ ಇರೋದು. ಈ ಜಾಗದಲ್ಲೊಂದು ಕಲ್ಯಾಣ ಮಂಟಪ, ಮದುವೆ ಮಾಡೋ ಜಾಗ ಸಹ ಇದೆ. ಈ ದೇವಸ್ಥಾನದ 1919ರಲ್ಲಿ ನಿರ್ಮಾಣ ಮಾಡ್ತಾರೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಿಸಿದವರು ವೀರಶೆಟ್ಟಿ ಗೌಡರು. ಟಾಟಾ ಬಾಯ್ ಬಾಯ್ ಅಂತ ದೇವಸ್ಥಾನನ ಬಿಟ್ಟು ಹೊರಡೋಣ ಬನ್ನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಮರಿಬೇಡಿ. ಟಾಟಾ ಬಾಯ್ ಬಾಯ್ ಫ್ರಮ್ ಎಕ್ಟಿಪುರ ಕಡೂರು.